ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇಂದು ನಾಗ್ಪುರ್ ಹಿಂಸಾಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಔರಂಗಜೇಬನನ್ನು ಹೊಗಳುತ್ತಿರುವ ಜನರು ದೇಶದ್ರೋಹಿಗಳೆಂದು ಹೇಳಿದ್ದಾರೆ. ಮೊಘಲ್ ಚಕ್ರವರ್ತಿ ಮಾಡಿದ ದೌರ್ಜನ್ಯಗಳನ್ನು ಅವರು ಎತ್ತಿ ತೋರಿಸಿದ್ದಾರೆ. ಔರಂಗಜೇಬನನ್ನು ಬೆಂಬಲಿಸುವವರನ್ನು ಮಹಾರಾಷ್ಟ್ರದಲ್ಲಿ ಯಾರೂ ಸಹಿಸುವುದಿಲ್ಲ ಎಂದು ಅವರು ಪುನರುಚ್ಚರಿಸಿದ್ದಾರೆ. ನಾಗ್ಪುರ್ ಹಿಂಸಾಚಾರದ ಒಂದು ದಿನದ ನಂತರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಈ ಹೇಳಿಕೆ ಬಂದಿದೆ. ಮರಾಠ ರಾಜನ ಪರಂಪರೆ, ಅವರ ಧೈರ್ಯ ಮತ್ತು ನಾಯಕತ್ವವನ್ನು ಗೌರವಿಸಲು ಸ್ಥಾಪಿಸಲಾದ ಶಿವಾಜಿ ಮಹಾರಾಜರ ಕುದುರೆ ಸವಾರಿ ಪ್ರತಿಮೆ ಅನಾವರಣ ಸಮಾರಂಭದಲ್ಲಿ ಏಕನಾಥ್ ಶಿಂದೆ ಮಾತನಾಡಿದ್ದಾರೆ. ಮರಾಠ ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಶೌರ್ಯ, ತ್ಯಾಗ ಮತ್ತು ಹಿಂದುತ್ವ ಮನೋಭಾವಕ್ಕಾಗಿ ನಿಂತ ವೈಜ್ಞಾನಿಕ ಶಕ್ತಿ. ಔರಂಗಜೇಬ ಮಹಾರಾಷ್ಟ್ರವನ್ನು ವಶಪಡಿಸಿಕೊಳ್ಳಲು ಬಂದನು, ಆದರೆ ಅವನು ಶಿವಾಜಿ ಮಹಾರಾಜರ ದೈವಿಕ ಶಕ್ತಿಯನ್ನು ಎದುರಿಸಿದನು. ಇನ್ನು ಅವನ ಸುತ್ತಿಗಳನ್ನು ಹಾಡುವವರು ದೇಶದ್ರೋಹಿಗಳೆಂದು ಶಿಂದೆ ಹೇಳಿದ್ದಾರೆ. ನಾಗ್ಪುರದಲ್ಲಿ ನಡೆದ ಕ್ರೂರ ಘಟನೆಯನ್ನು ಹಿಂದೆಂದೂ ನೋಡಿರಲಿಲ್ಲ. ಪ್ರತಿಭಟನಾಕಾರರು ಛತ್ರಪತಿ ಸಂಭಾಜಿ ಮಹಾರಾಜರ ಹೆಮ್ಮೆಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಔರಂಗಜೇಬನನ್ನು ಬೆಂಬಲಿಸುವವರು ಇತಿಹಾಸವನ್ನು ಓದಬೇಕು ಮತ್ತು ಛಾವಾ ಚಲನಚಿತ್ರವನ್ನು ನೋಡಬೇಕು. ನಿಜವಾದ ದೇಶಭಕ್ತ ಮುಸ್ಲಿಮರು ಸಹ ಔರಂಗಜೇಬನನ್ನು ಬೆಂಬಲಿಸುವುದಿಲ್ಲ ಎಂದು ನಾನು ನಂಬುತ್ತೇನೆ ಎಂದು ಏಕನಾಥ್ ಶಿಂದೆ ಹೇಳಿದ್ದಾರೆ.